ಬೆಣ್ಣೆನಗರಿ ಚುನಾವಣಾ ಕಣ ಸಾಕಷ್ಟು ರಂಗೇರಿದೆ. ಅದರಲ್ಲೂ ಕೂಡ ಈಗ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಕಾಂಗ್ರೆಸ್ನಿಂದ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತಹ ವಿನಯ್ ಅವರಿಗೂ ಹಳ್ಳಿಗಳು ಕೂಡ ಸಾಕಷ್ಟು ಬೆಂಬಲ ಸಿಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ಗೂ ಕೂಡ ಒಂದು ಆತಂಕ ಎದುರಾಗಿದೆ. ಕಾರಣ ಏನಂತಂದ್ರೆ ಮತ ವಿಭಜನೆ ಎಲ್ಲಿ ಆಗುತ್ತೆ, ಎಲ್ಲಿ ಸೋಲಾಗುತ್ತೆ, ಎಲ್ಲಿ ಕೊನೆ ಹಂತದಲ್ಲಿ ವಿನಯ್ ಅವರು ಗೆಲ್ತಾರೆ ಅನ್ನೋ ಒಂದು ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಅವರೇ ಇದ್ದಾರೆ ನಮ್ಮ ಜೊತೆ, ಅವರೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿದ್ದೀರಿ, ಜನ್ ರೆಸ್ಪಾನ್ಸ್ ಹೇಗಿದೆ? ಹಳ್ಳಿ ಸುತ್ತಾಡ್ತಾ ಇದ್ರಿ, ಮುಂಚೆನೆ ಒಂದ್ಸರಿ ಪಾದಯಾತ್ರೆ ಮಾಡಿದ್ರಿ, ಈಗ ಅವಾಗ ರೆಸ್ಪಾನ್ಸ್ ಹೇಗಿದೆ, ಈಗ ಹೇಗಿದೆ? ಇಲ್ಲ, ಈಗ ಅದಕ್ಕಿಂತ 10 ಪಟ್ಟು ಜಾಸ್ತಿ ಆಗಿದೆ ರೆಸ್ಪಾನ್ಸ್. ಪಾದಯಾತ್ರೆ ಮಾಡಿದಾಗ ಒಂದು ಟ್ರಸ್ಟ್ ಬಿಲ್ಡ್ ಆಗಿತ್ತು ನನ್ನ ಮಧ್ಯೆ ಅವ್ರ ಮಧ್ಯೆ. ಸೊ ಇವಾಗ ಅದಾದ್ಮೇಲೆ ಮತ್ತೆ ಟಿಕೆಟ್ ತಪ್ಪಿದ ಮೇಲೆ ಒಂದು ರೌಂಡ್ ಹೋಗಿ ಬಂದೆ. ಈಗ ಕ್ಯಾಂಪೇನಿಂಗ್ ಕೂಡ ಹೋಗ್ತಾ ಇದ್ದೀನಿ. ಸೊ ಯಾವಾಗ ನನ್ನ ಬಗ್ಗೆ ಜಾಸ್ತಿ ಗೊತ್ತಾಗ್ತಾ ಹೋಯ್ತು, ಎಲ್ಲ ಜನಗಳಲ್ಲಿ ಅಸಮಾಧಾನ ಜಾಸ್ತಿ ಇದೆ ಇವರಿಬ್ಬರ ಮೇಲೆ, ಇವೆರಡು ಪಕ್ಷದ ಅಭ್ಯರ್ಥಿಗಳ ಮೇಲೆ. ಹಾಗಾಗಿ ಹೋದ ಕಡೆ ಎಲ್ಲ ಬಹಳನೇ ಚೆನ್ನಾಗಿದೆ ರೆಸ್ಪಾನ್ಸು. ನಿನ್ನೆ ಹರಿಹರದಲ್ಲೂ ಕೂಡ ಸೊ ಇಡೀ ರೋಡೆಲ್ಲ ಬ್ಲಾಕ್ ಆಗಿತ್ತು, ತುಂಬಾ ಜನ ಬಂದಿದ್ರು. ಈಗ ಕಾಂಗ್ರೆಸ್ ಅಲ್ಲಿ ಎಲ್ಲಿ ಸಮುದಾಯದ ಮತ ಅಂದ್ರೆ ಕುರುಬ ಸಮುದಾಯದ ಮತ ವಿಭಜನೆ ಆಗುತ್ತೋ, ಅದು ಎಲ್ಲಿ ಕೈ ತಪ್ಪುತ್ತೋ ವೋಟ್ ಬ್ಯಾಂಕ್ ಅಂತ ಅನ್ನೋದು ಒಂದು ಆತಂಕ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವ್ರನ್ನ ಕರ್ಸಿ ಅದನ್ನ ಗಟ್ಟಿ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡಿದ್ದಾರೆ. 2 ದಿನ ದಾವಣಗೆರೆ ಪ್ರವಾಸ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅದು ಎಫೆಕ್ಟ್ ಆಗುತ್ತೆ ತಮಗೆ? ಅಲ್ಲ, ಸಾಹೇಬರು ಬಂದು ಪ್ರಚಾರ ಮಾಡಲೇಬೇಕು ಕಾಂಗ್ರೆಸ್ ಪಕ್ಷದಿಂದ. ಅವರು ರಾಷ್ಟ್ರದ ಒಬ್ಬರು ದೊಡ್ಡ ನಾಯಕರು ಅವರು. ಸೊ ಹಾಗಾಗಿ ಕರೆಸ್ತಾರೆ, ಮಾಡ್ತಾರೆ. ಬಟ್ ಇಲ್ಲಿ ಕ್ಷೇತ್ರದ ಜನಗಳು ಡಿಮ್ಯಾಂಡ್ ಏನಿದೆಪ್ಪ ಅಂತಂದ್ರೆ ನಮಗೆ ಹೊಸ ಲೀಡರ್ ಬೇಕು ಅಂತಂದು. ಸಿದ್ದರಾಮಯ್ಯ ಸಾಹೇಬರು 2 ಸರಿ CM ಆಗಿದ್ದಾರೆ. ಅವ್ರ ನಂತರ ಯಾರು ಅಂದ್ರೆ ಇಲ್ಲಿ ದಾವಣಗೆರೆನಲ್ಲಿ ಅವ್ರ ನಂತರ ಯಾರ ಹತ್ರ ಹೋಗೋದು ಅಂತಂದು ಒಂದು ಆತಂಕ ಇದೆ, ಒಂದು ಕನ್ಸರ್ನ್ ಇದೆ. ಹಾಗಾಗಿ ಎಲ್ಲರೂ ಆಲ್ರೆಡಿ ಮೇಡ್ ಅಪ್ ದೇರ್ ಮೈಂಡ್ ಅಂತಂದ್ರೆ ಈ ಸರಿ ದಾವಣಗೆರೆ ಕ್ಷೇತ್ರದಲ್ಲಿ GB ವಿನಯ್ ಕುಮಾರ್ಗೆ ಹಾಕ್ಬೇಕಂತ ನಿರ್ಧಾರ ಮಾಡಿದ್ದಾರೆ. ಸರ್, ಈಗ ವಿನಯ್ ಅವರಿಂದ ನಮ್ಗೆ ಯಾವುದೇ ಎಫೆಕ್ಟ್ ಆಗಲ್ಲ ಅಂತ 2 ಪಕ್ಷದ ರಾಷ್ಟ್ರೀಯ ಪಕ್ಷದ ಮುಖಂಡರು, ನಾಯಕರು, ಸ್ಪರ್ಧಿಗಳಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಅಂತ? ಇನ್ನೊಂದ್ಸರಿ ಹೇಳಿ. ಈಗ ಇಬ್ರು ಸ್ಪರ್ಧೆ ಮಾಡಿದಾರಲ್ಲ, ವಿನಯ್ ಸ್ಪರ್ಧೆ ಮಾಡಿದ್ರೆ ನಮ್ಗೇನ್ ಅಂತ ಏನ್ ಎಫೆಕ್ಟ್ ಆಗಲ್ಲ ಅಂತ ಇದಾರೆ ಅವರು 2 ರಾಷ್ಟ್ರೀಯ ಪಕ್ಷದ ಮುಖಂಡರು. ಇದಕ್ಕೆ ತಾವೇನ್ ಹೇಳ್ತೀರಿ? ಇದಕ್ಕೆ ಜೂನ್ 4 ಒಳ್ಳೆ ಉತ್ತರ ಸಿಗ್ತದೆ ಅಂತಂದ್ಬಿಟ್ಟು ಅದು ಅವರು ದುರಹಂಕಾರ ತೋರಿಸುತ್ತೆ, ಅಥವಾ ಅವರ ನಿರ್ಲಕ್ಷ್ಯ ತೋರಿಸುತ್ತೆ, ಇಗ್ನೋರೆನ್ಸ್ ಅಂತ ಹೇಳ್ತೀವಿ, ಅದು ಇರ್ಬೋದು. ಅಥವಾ ಅವರು ಇಲ್ಲೇ ದಾವಣಗೆರೆಲ್ಲೇ ಕೂತ್ಕೊಂಡು ಪ್ರಚಾರ ಮಾಡ್ತಿರ್ಬೋದು, ಹಳ್ಳಿಗಳಿಗೆ ಹೋಗ್ತಿಲ್ಲ ಅನ್ಸುತ್ತೆ ಅಲ್ಲಿ ಹೆಂಗಿದೆ ಅಂತ ತಿಳ್ಕೊಳಕ್ಕೆ. ಸೊ ಹಾಗಾಗಿ ಜೂನ್ 4 ಜನಗಳೇ ಉತ್ತರ ಕೊಡ್ತಾರೆ. ಟಿವಿನಲ್ಲಿ ಹೆಡ್ಲೈನ್ಸ್ ಬರುತ್ತೆ, ನಿಮ್ಮ ಟಿವಿನಲ್ಲೂ ಹೆಡ್ಲೈನ್ ಬರುತ್ತೆ, ದಾವಣಗೆರೆನಲ್ಲಿ ಪಕ್ಷೇತರ ಅಭ್ಯರ್ಥಿಗೆ ಜಯ ಅಂತಂದು. ಈಗ ವಿನಯ್ ಅವರು ಪಕ್ಷೇತರವಾಗಿ ಯಾಕಾರ ಸ್ಪರ್ಧೆ ಮಾಡಿದಾರೆ ಅಂತ ಒಂದು ವಿಚಾರ ಥಾಟ್ಸ್ ಆತರ ಏನಾದ್ರು ಬಂತ? ಯಾಕಂದ್ರೆ ಇಂಥ ರಾಷ್ಟ್ರೀಯ ಪಕ್ಷಗಳು, ದೊಡ್ಡ ಸಮುದಾಯ, ಈ ತರ ಎಲ್ಲ ಇರುತ್ತೆ ಅಂತರಲ್ಲಿ ಈ ಸ್ಪರ್ಧೆ ಬೇಕಿತ್ತ ಅಂತ ಅನ್ಸುತ್ತಾ? ಇಲ್ಲ, ನಾನು ಬಹಳ ಎಂಜಾಯ್ ಮಾಡ್ತಾ ಇದ್ದೀನಿ, ಜನಗಳು ಕೂಡ ಎಂಜಾಯ್ ಮಾಡ್ತಾ ಇದಾರೆ. ಯಾವ್ದು ಟೆನ್ಷನ್ ಇಲ್ಲ, ಯಾವ್ದು ಒತ್ತಡ ಇಲ್ಲ, ಯಾವ್ದು ಭಯ ಇಲ್ಲ, ಏನೂ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ, ಅಂದ್ರೆ ಪ್ರಜಾಪ್ರಭುತ್ವದ ಹಬ್ಬ ಇದು, ಎಲ್ಲರಿಗೂ ಹಕ್ಕಿರ್ತದೆ. ಇಲ್ಲಿ ನಾನು ನಮ್ಮ ಜನಗಳ ಧ್ವನಿಯಾಗಿ, ಯಾಕಂತಂದ್ರೆ ಅವ್ರಿಗೆ ಅಭಿವೃದ್ಧಿ ತಲುಪಿಲ್ಲ, ಅವ್ರಿಗೆ ಶೋಷಣೆ ಆಗ್ತಾ ಇದೆ, ದಬ್ಬಾಳಿಕೆ ಇದೆ, ಅವ್ರ ಪರವಾಗಿ ಯಾರಾದ್ರೂ ನಿಲ್ಬೇಕಲ್ಲ. ಸೊ ಹಾಗಾಗಿ ನಾನು ಧೈರ್ಯದಿಂದ ನಿಂತಿದ್ದೀನಿ. ಬಟ್ ನನಗೆ ಆ ರೀತಿ ಯಾವುದೇ ಒಂದು ಭಯ, 2 ಪಕ್ಷಗಳ ವಿರುದ್ಧ ನಿಂತಿದ್ದೀನಿ ಹಾಗೆ ಹೀಗೆ ಅದೆಲ್ಲ ಇಮ್ಯಾಜಿನೇಷನ್ ಅಷ್ಟೇನೆ. ಅದು ತಲೆ ಒಳಗಿರೋ ಇಮ್ಯಾಜಿನೇಷನ್. ಇನ್ನೊಬ್ರು ಬಲ್ಲಾಡ್ಯರು, ಇನ್ನೊಬ್ರು ವೀಕ್ ಅನ್ನೋದು. ನನ್ನ ಪಾಡಿಗೆ ನನ್ನ ದಾರಿ ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ನಿನ್ನೆ ನಿಮ್ಮ ಫ್ರೆಂಡ್ ಬೇರೆ ಬಂದಿದ್ರು ಸರ್, ಪ್ರದೀಪ್ ಈಶ್ವರ್ ಅವರು ತುಂಬಾ ಅಬ್ಬರದ ಪ್ರಚಾರ ಮಾಡಿದ್ರು ಕಾಂಗ್ರೆಸ್ ಅಭ್ಯರ್ಥಿ. ನೋವಾಯ್ತಾ ತಮಗೆ ಅಂತ? ಇಲ್ಲ, ಖುಷಿ ಆಯ್ತು. ಪ್ರಜಾಪ್ರಭುತ್ವ ಅಲ್ಲ, ಬಂದು ಪ್ರಚಾರ ಮಾಡ್ಲಿ ಪಾಪ. ಈಗ ಏನಾಗ್ತದೆ, ಎಲ್ಲ ಲೋಕಲ್ ಇಶ್ಯೂ ಮೇಲೆ ಹೋಗ್ತದೆ. ನೀವು ಯಾರೇ ಸೆಲೆಬ್ರಿಟಿ ಕರ್ಕೊಂಡ್ಬಂದು ಎಷ್ಟೇ ಪ್ರಚಾರ ಮಾಡ್ಲಿ, ಇಲ್ಲಿ ದಾವಣಗೆರೆ ಲೋಕಲ್ ಇಶ್ಯೂ ಶಾಮನೂರು ಪ್ಲಸ್ GM ಸಿದ್ದೇಶ್ವರ್ ಕುಟುಂಬ ವರ್ಸಸ್ ಒಬ್ಬ ಸಾಮಾನ್ಯ ಜನ. GB ವಿನಯ್ ಕುಮಾರು ಬರಲ್ಲ ಅಲ್ಲಿ. ಸಾಮಾನ್ಯ ಜನರು ವರ್ಸಸ್ ಶಾಮನೂರು ಕುಟುಂಬ ಪ್ಲಸ್ GM ಸಿದ್ದೇಶ್ವರ್ ಅಂತ. ಅಂದ್ರೆ ಅವ್ರಿಬ್ಬರು ಸೇರ್ಕೊಂಡು ಒಂದು ದೊಡ್ಡ ವ್ಯವಸ್ಥೆ ಹುಟ್ಟಾಕಿದ್ದಾರೆ. ಅದರಲ್ಲಿ ಸಾಮಾನ್ಯ ಜನರಿಗೆ ಏನು ಪಾಲಿಲ್ಲ, ಅಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ. ಸೊ ಹಾಗಾಗಿ ಯಾರೇ ಸೆಲೆಬ್ರಿಟಿ ಏನೇ ಬಂದು ಭಾಷಣ ಮಾಡಿದ್ರು ಅವ್ರು ಸೆಲೆಬ್ರಿಟಿಗಳು ನೋಡಕ್ ಬರ್ತಾರೆ ಜನ. ಬಹಳ ಪ್ರದೀಪ್ ಈಶ್ವರ್ ಒಳ್ಳೆ ಲೀಡರ್, ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ, ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ, ಅವ್ರ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಬಟ್ ಅವು ಓಟಾಗಿ ಕನ್ವರ್ಟ್ ಆಗಲ್ಲ. ಅವ್ರ ಮೇಲೆ ಪ್ರೀತಿ ಇರ್ತದೆ, ಜನ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಸರ್, ಈಗ ಇನ್ನ ಕೆಲವೇ ದಿನಗಳಲ್ಲಿ ಉಳಿದಿದೆ. ತಾವು ಏನ್ ಮನವಿ ಮಾಡ್ಕೊತೀರಿ ಮತದಾರರಿಗೆ? ಏನ್ ಅಜೆಂಡಾ ಇದೆ ತಲೆಯಲ್ಲಿ, ಹೇಗೆ ಏನಂತ ಹೇಳ್ತೀರಿ ಅಂತ? ಈಗ ನಾನು ಕ್ಲಿಯರ್ ಡೆವಲಪ್ಮೆಂಟ್ ಗೋಲ್ ಇಟ್ಕೊಂಡ್ ಬಂದಿರೋದು. ಡೆವಲಪ್ಮೆಂಟ್ ಎಲ್ಲರಿಗೂ ಸಿಗ್ಬೇಕು ಅಂತ ದಾವಣಗೆರೆನಲ್ಲಿ. ಸೊ ದಾವಣಗೆರೆ ಜನ ಬಯಸ್ತಿರೋದು ಅದೇನೆ, ಒಂದು ಸ್ವಾಭಿಮಾನಿ ಜನ,
ಸೊ ಅವ್ರಿಗೆ ಆ ಸ್ವಾಭಿಮಾನಕ್ಕೆ ಧಕ್ಕೆ ಬೇರೆ ಆಗಿದೆ. ಯಾಕಂತಂದ್ರೆ ನಾವ್ ಯಾಕೆ ಹೋಗಿ ಅವ್ರ ಮನೆ ಮುಂದೆ ಗೇಟ್ ಮುಂದೆ ಕಾಯೋದು, ನಮಗೆ ಕೈ ಸಿಗಂತ ಲೀಡರ್ ಬೇಕು. ಸೊ ಒಬ್ಬ ಸ್ವಾಭಿಮಾನಿ ಸ್ಪರ್ಧೆ. ಸೊ ಇಲ್ಲಿ ಅವಕಾಶಗಳು ಏನಿಲ್ಲ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ. ಕೈಗಾರಿಕೆಗಳು ಇರ್ಬೋದು, IT-BT ಕಾರಿಡಾರ್, ಇಂಡಸ್ಟ್ರೀಸ್ ಇರ್ಬೋದು, ಯುವಕರಿಗೆ ನಾವು ಇಲ್ಲ. ಸೊ ನನ್ನ ಮೊದಲನೇ ಆದ್ಯತೆ ಏನಪ್ಪಾ ಅಂತಂದ್ರೆ ಅವಕಾಶಗಳನ್ನ ಸೃಷ್ಟಿ ಮಾಡೋದು, ಕೈಗಾರಿಕೆಗಳು ತರೋದು, ಸಂಸ್ಥೆಗಳನ್ನ ತರುವಂತದ್ದು. ಅದೇ ಸೊ ಅವ್ರು ಹೇಳ್ದಂಗೆ ಓಲ್ಡ್ ಏನ್ ಇಂಡಸ್ಟ್ರೀಸ್ ಇತ್ತಲ್ಲ, ಮಿಲ್ಗಳು ಇರ್ಬೋದು, ಕಿರ್ಲೋಸ್ಕರ್ ಇಂಡಸ್ಟ್ರೀಸ್ ಇರ್ಬೋದು, ಕಾರಣಾಂತರಗಳಿಂದ ಪೊಲಿಟಿಕ್ಸ್ ಇಂದ ಮೇನ್ಲಿ ಎಲ್ಲ ಬಂದಾಗ ಹೋಗಿದ್ದಾವೆ. ಸೊ ಅವೆಲ್ಲ ವಾಪಸ್ ಮರುಸೃಷ್ಟಿ ಆಯ್ತು ಅಂತಂದ್ರೆ, ಪುನಶ್ಚೇತನ ಆಯ್ತು ಅಂತಂದ್ರೆ ಜನಗಳಿಗೆ ಸಾಕಷ್ಟು ಅವಕಾಶ ಸಿಗ್ತದೆ. ಎಲ್ಲ ಅಂದ್ರೆ ಏನಪ್ಪಾ ಅಂತಂದ್ರೆ, ನನಗೆ ಎಲ್ಲಿ ಬೇಕಾದ್ರೂ ಓಡಾಡಿ ಡೆಲ್ಲಿಗೂ ಇರ್ಬೋದು, ಎಲ್ಲಾರು ಇರ್ಬೋದು, ಕೆಲಸ ಮಾಡಿಸ್ಕೊಳ್ಳೋ ಒಂದು ಸಾಮರ್ಥ್ಯ ಇದೆ. ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಜನಪರ ಕಾಳಜಿ ಇದೆ, ಸಾಮಾನ್ಯ ಜನರ ಬಗ್ಗೆ ಬಹಳ ಪ್ರೀತಿ ಇದೆ. ನನ್ ಬೇರೆ ಯಾವ ಕಮಿಟ್ಮೆಂಟ್ಸ್ ಇಲ್ಲ. ಇಲ್ಲೇ ದಾವಣಗೆರೆನಲ್ಲಿ ಇದ್ಕೊಂಡು ಜನಗಳಿಗೋಸ್ಕರ ನನ್ನ ನೆಕ್ಸ್ಟ್ ರೆಸ್ಟ್ ಆಫ್ ದ ಲೈಫ್ ಮುಡಿಪಾಗಿ ಇಡಬೇಕಂತ ಉದ್ದೇಶದಿಂದ ಬಂದಿರೋದು. ಆ ಕಮಿಟ್ಮೆಂಟ್ ಟು ದ ಪೀಪಲ್ ಅದು ಇರೋದ್ರಿಂದ ನನಗೆ ಜನ ವೋಟ್ ಹಾಕ್ಬೇಕಂತ ಅವ್ರು ಕೇಳ್ಕೊಂತಾರೆ. ಥ್ಯಾಂಕ್ ಯು. ಇದಿಷ್ಟು ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಮತ್ತು ಸ್ವಾಭಿಮಾನಿಯಾಗಿ ಸ್ಪರ್ಧೆ ಮಾಡಿರುವಂತ GB ವಿನಯ್ ಅವರ ಮಾತು. ನನಗೆ ಜನರ ಸಮಸ್ಯೆಯನ್ನ ಸ್ಪಂದಿಸಬೇಕು ಅಂತ ಹೇಳಿ ಆಸೆ ಇದೆ. ನಾನೊಬ್ಬ ಸಾಮಾನ್ಯವಾಗಿ ಸ್ಪರ್ಧೆ ಮಾಡಿದ್ದೀನಿ. ಕುಟುಂಬ ರಾಜಕಾರಣದಿಂದ ಜಿಲ್ಲೆ ಜನರು ಕೂಡ ಬೇಸತ್ತಿದ್ದಾರೆ. ಹೀಗಾಗಿ ನನ್ನ ಕೈ ಹಿಡಿದೇ ಹಿಡಿತಾರೆ, ನಾನು ಗೆಲ್ತೀನಿ ಅನ್ನೋದು ವಿಶ್ವಾಸವನ್ನ ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.